ಹಕ್ಕಿಯ ಶೋಕವ ನೋಡಿದ ಮುನಿಯಲಿ ತುಳುಕಿತು ಕರುಣೆಯ ವರತೆ. ಜೀವದ ಪಾಡೆ ಹಾಡುಗಳಾಗಿ ಹರಿಯಿತು ಕಾವ್ಯದ ಸರಿತೆ. ಮಣ್ಣಲಿ ಚಿನ್ನವು ಬೆರೆತಾ ತೆರದಲ್ಲಿ ಬದುಕಲಿ ಅಡಗಿದೆ ದೈವಿಕತೆ. ಜೀವನ ಸಾರವ ಅರಿಯಲು ಎಂದೆ ವಾಲ್ಮೀಕಿ ಬರೆದನು ರಾಮಕಥೆ. ವಾಲ್ಮೀಕಿ ಬರೆದನು ರಾಮಕಥೆ. ಇದು ಒಬ್ಬ ರಾಮನ ಕಥೆ ಅನ್ಕೊಂಡ್ರಾ? ಇದು ಹಲವು ರಾಮರ ರಾಮಾಯಣ. ಬಾಲಕ ರಾಮ ಜಾನಕಿ ರಾಮ, ಹನುಮನ ಎದೆಯಲಿ ಸೀತಾರಾಮ. ಬಿಲ್ಲನು ಮುರಿದ ಶಕ್ತಿಯ ರಾಮ, ಶಬರಿಯ ಕಣ್ಣಲಿ ಭಕ್ತಿಯ ರಾಮ. ಬಾಲಕ ರಾಮ ಜಾನಕಿ ರಾಮ, ಹನುಮನ ಎದೆಯಲಿ ಸೀತಾರಾಮ. ಬಿಲ್ಲನು ಮುರಿದ ಶಕ್ತಿಯ ರಾಮ, ಶಬರಿಯ ಕಣ್ಣಲಿ ಭಕ್ತಿಯ ರಾಮ. ಅಹಲ್ಯೆಗೊಲಿದ ಮುಕ್ತಿಯ ರಾಮ, ಸೀತೆಯ ನಗಲಿದ ಶೋಕದ ರಾಮ. ರಾವಣ ವಧೆಯ ಶಿಕ್ಷಕ ರಾಮ, ರಾವಣ ವಧೆಯ ಶಿಕ್ಷಕ ರಾಮ. ದೀನರ ಪಾಲಿನ ಪುರುಷೋತ್ತಮ, ಅಹಲ್ಯೆಗೊಲಿದ ಮುಕ್ತಿಯ ರಾಮ, ಸೀತೆಯ ನಗಲಿದ ಶೋಕದ ರಾಮ. ರಾವಣ ವಧೆಯ ಶಿಕ್ಷಕ ರಾಮ, ದೀನರ ಪಾಲಿನ ಪುರುಷೋತ್ತಮ. ನಮ್ಮಯ ರಾಮ ನಿಮ್ಮಯ ರಾಮ, ಸೇರಿಯೇ ಆಗಿದೆ ರಾಮಾಯಣ. ನಮ್ಮಯ ರಾಮ ನಿಮ್ಮಯ ರಾಮ, ಸೇರಿಯೇ ಆಗಿದೆ ರಾಮಾಯಣ. ರಾಮಾಯಣ 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 ರಾಮಾಯಣ. ಹಾಯ್ ಮಕ್ಕಳೇ, ಹೇಗಿದ್ದೀರಿ? ರಾಮ ತಾಟಕಿ ಕೊಂದ ಕಥೆ ಕೇಳಿದ್ರಿ ಅಲ್ವಾ? ಈಗ ನಾವು ಮುಂದಿನ ಕಥೆ ಕೇಳೋಣ. ತಾಟಕಿ ಸಂಹಾರ ಮಾಡಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ದಿವ್ಯಾಸ್ತ್ರ ಮಂತ್ರಗಳನ್ನು ಉಪದೇಶ ಮಾಡಿದ ಬಳಿಕ ವಿಶ್ವಾಮಿತ್ರರ ಆಶ್ರಮಕ್ಕೆ ತೆರಳುತ್ತಾರೆ. ಇನ್ನೇನು ವಿಶ್ವಾಮಿತ್ರರ ಆಶ್ರಮದ ಹತ್ತಿರ ಬಂದೊಡನೆ ಅಲ್ಲಿನ ಪ್ರಶಾಂತ ವಾತಾವರಣ, ಮನೋಹರವಾದ ದೃಶ್ಯವನ್ನು ನೋಡಿ ರಾಮ ಲಕ್ಷ್ಮಣರು ಬಹಳ ಖುಷಿ ಪಡ್ತಾರೆ. ಋಷಿವರ್ಯ, ಸುತ್ತಲಿನ ವಾತಾವರಣ ನೋಡಿದರೆ ಇದು ನಿಮ್ಮ ಆಶ್ರಮದಂತೆ ಗೋಚರಿಸುತ್ತಿದೆ. ಇಂತಹ ಮನೋಹರವಾದ ಅರಣ್ಯದಲ್ಲಿ ನಿಮ್ಮ ಯಜ್ಞಕ್ಕೆ ಯಾರು ತೊಂದರೆ ಕೊಡುತ್ತಿದ್ದಾರೆ? ಅವರು ಎಲ್ಲಿ ಇರುತ್ತಾರೆ ಎಂದು ತೋರಿಸಿ, ಅವರನ್ನು ಈ ಕೂಡಲೇ ಸಂಹಾರ ಮಾಡುವೆವು. ಮಹರ್ಷಿಗಳು ರಾಮನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಆಶ್ರಮದ ಹಿಂದಿನ ವೃತ್ತಾಂತವನ್ನ ಹೇಳ್ತಾರೆ. ರಾಮ, ಸಮಾಧಾನ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ನೀನು ಊಹಿಸಿದಂತೆಯೇ ಅಲ್ಲಿ ಕಾಣುತ್ತಿರುವುದು ನನ್ನ ಆಶ್ರಮವೇ. ಮುಂಚೆ ಇದೇ ಸ್ಥಳದಲ್ಲಿ ವಿಷ್ಣು ತಪಸ್ಸು ಮಾಡಿ ಸಿದ್ಧಿಯನ್ನು ಗಳಿಸಿದ. ಈ ಆಶ್ರಮದ ಹಿಂದಿನ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳು. ಸಾಕ್ಷಾತ್ ವಿಷ್ಣುವೇ ತಪಸ್ಸು ಮಾಡಿ ಸಿದ್ಧಿ ಗಳಿಸಿದ ಸ್ಥಳವಾದ್ದರಿಂದ ಈ ಸ್ಥಳಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಬಂತು. ವಿಷ್ಣು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಬಲಿ ಎಂಬ ರಾಜ ಇಡೀ ಲೋಕವನ್ನ ಆಳ್ತಾ ಇದ್ದ. ಅವನು ಪ್ರಹ್ಲಾದನ ಮಗ, ವಿರೋಚನನ ಮಗ. ಬಲಿ ಬಹಳ ಶಕ್ತಿವಂತ, ಇಂದ್ರನನ್ನ ಸೋಲಿಸಿದ ಶಕ್ತಿಶಾಲಿ. ಮಹಾಬಲಿ ಒಮ್ಮೆ 3 ಲೋಕಕ್ಕೂ ಒಡೆಯ ತಾನಾಗಬೇಕು ಅಂತ ಒಂದು ದೊಡ್ಡ ಯಾಗ ಆರಂಭ ಮಾಡ್ತಾನೆ. ಇದರಿಂದ ನಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ತಿಳಿದು ಭಯದಿಂದ ದೇವಾನುದೇವತೆಗಳೆಲ್ಲ ಸೇರಿ ವಿಷ್ಣು ತಪಸ್ಸು ಮಾಡ್ತಾ ಇದ್ದ ಈ ಸ್ಥಳಕ್ಕೆ ಬರ್ತಾರೆ. ವಿಷ್ಣುವಿಗೆ ನಮಸ್ಕರಿಸಿ, ಬಲಿ ಏನಾದರೂ ಈ ಯಾಗವನ್ನು ಪೂರ್ಣ ಮಾಡಿದರೆ ದೇವತೆಗಳಾದ ನಾವೆಲ್ಲ ಅವನ ಅಡಿಯಾಳಾಗಬೇಕಾಗತ್ತೆ,
ಆದ್ದರಿಂದ ಹೇಗಾದರೂ ಮಾಡಿ ಅವನು ಮಾಡ್ತಾ ಇರೋ ಈ ಯಜ್ಞವನ್ನು ತಡಿಬೇಕು ಅಂತ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ವಿಷ್ಣು ದೇವತೆಗಳ ಪ್ರಾರ್ಥನೆ ಕೇಳಿ ಈ ಯಾಗ ನಿಲ್ಲಿಸಬೇಕಾಗಿರೋದು ಅತ್ಯಂತ ಅಗತ್ಯ ಅಂತ ತಿಳ್ಕೊತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಕಶ್ಯಪ ಬ್ರಹ್ಮ ವಿಷ್ಣು ತನ್ನ ಮಗನಾಗಿ ಜನಿಸಬೇಕು ಅನ್ನೋ ಆಸೆಯಿಂದ ವಿಷ್ಣುವಿನ ಕುರಿತಾಗಿ ತಪಸ್ಸು ಮಾಡ್ತಾ ಇರ್ತಾರೆ. ಭೂಲೋಕದಲ್ಲಿ ಜನಿಸಿ ಬಲಿ ಚಕ್ರವರ್ತಿಯ ಯಾಗ ನಿಲ್ಲಿಸೋದಕ್ಕೆ ಇದು ಸರಿಯಾದ ಉತ್ತಮ ಅವಕಾಶ ಅಂತ ತಿಳಿದು ಕಶ್ಯಪನ ಮಗನಾಗಿ ಹುಟ್ತೀನಿ ಅಂತ ವಿಷ್ಣು ವರ ಕೊಡ್ತಾರೆ. ಕಶ್ಯಪನ ಮಗನೇ ವಾಮನ. ವಾಮನ ಅಂದರೆ ಕುಳ್ಳ ಅಂತ ಅರ್ಥ. ವಾಮನ ಪುಟ್ಟ ವಟುವಿನ ರೂಪದಲ್ಲಿ ಬಲಿ ಯಾಗ ಮಾಡ್ತಾ ಇದ್ದಂತಹ ಸ್ಥಳಕ್ಕೆ ಬರ್ತಾನೆ. ಈ ಯಾಗ ಬಹಳ ವರ್ಷಗಳ ಕಾಲ ನಡೆಯುತ್ತೆ. ಯಾಗ ನಡೀತಾ ಇರೋ ಆ ಸಮಯದಲ್ಲಿ ಯಾರೇ ಬಂದು ಏನೇ ಕೇಳಿದ್ರೂ ಬಲಿ ಇಲ್ಲ ಅಂತಿರಲಿಲ್ಲ. ಯಾಗಕ್ಕೆ ಬಂದ ವಾಮನನನ್ನ ಬಲಿ ಬಹಳ ಸಂತೋಷದಿಂದ ಸ್ವಾಗತಿಸಿದ. ಸ್ವಾಮಿ, ತಮ್ಮ ಆಗಮನದಿಂದ ನನ್ನ ಮನಸ್ಸು ಸಂತೋಷವಾಗಿದೆ. ಬನ್ನಿ. ಏನೇ ಕೇಳಿದ್ರೂ ನೀವು ಕೊಡುತ್ತೀರಿ ಎಂದು ಕೇಳಿದ್ದೇನೆ. ನಾನು ಕೇಳಿದ್ದನ್ನ ನೀವು ಕೊಡಲು ಸಾಧ್ಯವೇ? ಈ ಪುಟ್ಟ ಬಾಲಕ ಏನಾದರೂ ಚಿಕ್ಕ ವಸ್ತುಗಳನ್ನು ಅಥವಾ ಹಣ ಕೇಳಬಹುದು ಅಂತ ಮನಸ್ಸಲ್ಲಿ ಅಂದುಕೊಂಡ ಬಲಿ. ಅಪ್ಪಣೆ ಮಾಡಿರಿ ಸ್ವಾಮಿ, ನೀವು ಕೇಳಿದ್ದನ್ನು ಕೊಡುವೆವು. ನಾನು ತುಳಸಿ ಗಿಡ ನೆಡಬೇಕಾಗಿದೆ. ನನ್ನ 3 ಪಾದಗಳನ್ನು ಇಡುವಷ್ಟು ಜಾಗವನ್ನು ಕೊಡಬಲ್ಲಿರಾ? ಖಂಡಿತವಾಗಿ ನಿಮಗೆ ನಾನು 3 ಮೆಟ್ಟು ಜಾಗವನ್ನು ನೀಡುತ್ತೇನೆ. ವಾಮನ ಸಾಮಾನ್ಯ ಮನುಷ್ಯ ಅಲ್ಲ ಎಂದು ತಿಳಿದ ದೈತ್ಯರ ಗುರು ಶುಕ್ರಾಚಾರ್ಯರು ಬಲಿಯನ್ನ ದಾನ ಕೊಡದಂತೆ ತಡೆಯಲು ಹೋಗ್ತಾರೆ. ಆದರೆ ಬಲಿ ಅವರ ಮಾತು ಕೇಳೋದಿಲ್ಲ. ದಾನ ಕೊಡೋದಾಗಿ ಹೇಳಿದ ತಕ್ಷಣ ಪುಟ್ಟ ಬಾಲಕನಾಗಿದ್ದ ವಾಮನ ದೈತ್ಯಾಕಾರವಾಗಿ ಬೆಳೆದ. ಒಂದು ಹೆಜ್ಜೆ ಭೂಮಿ ಮೇಲೆ, ಇನ್ನೊಂದು ಹೆಜ್ಜೆ ಆಕಾಶದ ಮೇಲೆ ಇಟ್ಟು ಇನ್ನೊಂದು ಹೆಜ್ಜೆ ಎಲ್ಲಿಡ್ಲಿ ಅಂತ ವಾಮನ ಕೇಳ್ತಾನೆ. ಆಗ ಬಲಿ ತನ್ನ ತಲೆಯ ಮೇಲೆ ಇಡುವಂತೆ ಹೇಳ್ತಾನೆ. ವಾಮನ ಬಲಿಯ ತಲೆ ಮೇಲೆ 3ನೇ ಹೆಜ್ಜೆ ಇಟ್ಟಾಗ ಬಲಿ ಪಾತಾಳಕ್ಕೆ ಹೋಗ್ತಾನೆ. ಇದರಿಂದ ದೇವತೆಗಳ ರಾಜ ಇಂದ್ರನ ಪದವಿ ಉಳಿಯುತ್ತೆ. ಈ ರೀತಿ ಬಲಿ ಚಕ್ರವರ್ತಿಯ ಕಥೆಯನ್ನ ಋಷಿಗಳು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ. ಹಾಗೆ ನೀವು ಸಹ ಈ ಪವಿತ್ರ ಜಾಗವನ್ನ ಅಪವಿತ್ರಗೊಳಿಸ್ತಾ ಇರೋ ರಾಕ್ಷಸರನ್ನ ಕೊಲ್ಲಬೇಕು ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ಆಶ್ರಮದ ಒಳಗೆ ಕರೆದೊಯ್ತಾರೆ. ರಾಮ ಲಕ್ಷ್ಮಣರು ಸಿದ್ಧಾಶ್ರಮಕ್ಕೆ ಬಂದಿರೋದು ಆಶ್ರಮವಾಸಿಗಳಿಗೆ ಬಹಳ ಸಂತೋಷದ ವಿಷಯವಾಗಿರುತ್ತೆ. ತಾಟಕಿ ಸಂಹಾರದ ವಿಷಯ ಕೇಳಿ ರಾಮ ಲಕ್ಷ್ಮಣರ ಮೇಲೆ ಗೌರವ ಕೂಡ ಮೂಡಿರುತ್ತೆ. ಗುರುಗಳೇ, ನೀವು ಯಜ್ಞ ದೀಕ್ಷೆಯನ್ನು ತೆಗೆದುಕೊಳ್ಳಿ. ರಾಕ್ಷಸರಿಂದ ನಿಮ್ಮ ಕಾರ್ಯಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಆಗಲಿ ರಾಮ, ನೀನು ಹೇಳಿದಂತೆಯೇ ನಾನು ನಾಳೆಯೇ ಯಜ್ಞ ದೀಕ್ಷೆ ಪಡೆದು ಯಜ್ಞ ಆರಂಭ ಮಾಡುವೆನು. ರಾಮ ಲಕ್ಷ್ಮಣರು ಇಡೀ ರಾತ್ರಿ ಎಚ್ಚರದಿಂದ ಇದ್ದರು. ಮುಂಜಾನೆ ಬೇಗ ಎದ್ದು ಸ್ನಾನ ಸಂಧ್ಯಾ ವಿಧಿಗಳನ್ನು ಮುಗಿಸಿ ಗುರುಗಳ ಆಶೀರ್ವಾದ ಪಡೆದು ಬಿಲ್ಲು ಬಾಣವನ್ನು ಧರಿಸಿದರು. ಹಾಗೆಯೇ ಶಿಷ್ಯರ ಬಳಿ ರಾಕ್ಷಸರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾರಂಭಿಸಿದರು. ಆಗ ಶಿಷ್ಯರು ಏನು ಹೇಳ್ತಾರಂದರೆ, ಇಂದಿನಿಂದ 6 ದಿನಗಳವರೆಗೆ ಯಾಗ ನಡೆಯುತ್ತೆ. ಈ ಸಮಯದಲ್ಲಿ ಗುರುಗಳು ಮೌನವ್ರತದಲ್ಲಿ ಇರ್ತಾರೆ. ಹಾಗೆ ರಾಕ್ಷಸರು ಆಕಾಶ ಮಾರ್ಗದಿಂದ ಬರ್ತಾರೆ. ಆದರೆ ಅವರು ಯಾವ ಸಮಯಕ್ಕೆ ಬರ್ತಾರೆ ಅನ್ನೋದನ್ನು ಹೇಳೋಕೆ ಸಾಧ್ಯ ಇಲ್ಲ. ನೀವು ಸದಾ ಎಚ್ಚರದಿಂದ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ಶಿಷ್ಯರ ಮಾತಿನಂತೆ ರಾಮ ಲಕ್ಷ್ಮಣರು 6 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ಎಚ್ಚರದಿಂದ ಇದ್ದರು. ಯಜ್ಞ ಇನ್ನೇನು ಕೊನೆಯ ಹಂತದಲ್ಲಿ ಇರುವಾಗ ಅಪಾಯದ ಮುನ್ಸೂಚನೆ ಎಂಬಂತೆ ಯಜ್ಞ ಜೋರಾಗಿ ಉರಿಯಲು ಆರಂಭಿಸಿತು. ಭಯಂಕರ ಶಬ್ದವು ಕೇಳಿಸ್ತು. ಆಗಸದ ಮೋಡ ಕಪ್ಪಾಯಿತು. ಮಾರೀಚ, ಸುಬಾಹು ಯಜ್ಞಕ್ಕೆ ರಕ್ತದ ಮಳೆ ಸುರಿಸಿದರು. ರಾಮ ಕೋಪದಿಂದ ಯಜ್ಞದ ಮೇಲೆ 100 ಬಾಣಗಳನ್ನು ಬಿಟ್ಟು ಚಪ್ಪರವನ್ನು ನಿರ್ಮಿಸಿ ರಕ್ತ, ಮಾಂಸ, ಮಜ್ಜೆಗಳು
ಯಜ್ಞಕುಂಡದ ಮೇಲೆ ಬೀಳದಂತೆ ವ್ಯವಸ್ಥೆ ಮಾಡ್ದ. ಮಾರೀಚನ ಮೇಲೆ ಮಾನವಾಸ್ತ್ರ ಪ್ರಯೋಗ ಮಾಡ್ದ. ಅದರಿಂದ ಅವನು ತಲೆ ತಿರುಗಿ ಬಿದ್ದ. ಹಾಗೇನೆ ಮಾರೀಚ ಸುಬಾಹುವಿನ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡ್ದ. ಇದರಿಂದ ಇಬ್ಬರು ಸತ್ರು. ವಿಶ್ವಾಮಿತ್ರರು ಆರಂಭಿಸಿದ ಸಿದ್ಧಿಯಜ್ಞ ಪೂರ್ಣವಾಯಿತು. ಗುರುಗಳು ಮನತುಂಬಿ ರಾಮಲಕ್ಷ್ಮಣರನ್ನ ಹರಸಿದರು. ಬಹಳ ದಿನಗಳಿಂದ ರಾಕ್ಷಸರ ಉಪಟಳದಿಂದ ಮರೆಯಾಗಿದ್ದ ಆಶ್ರಮದ ಸಂತೋಷ ಮತ್ತೆ ಮರಳಿತು. ಕೇಳಿದ್ರಲ್ಲ ಮಕ್ಕಳೇ, ಮಾರೀಚ ಮತ್ತು ಸುಬಾಹುವನ್ನು ಕೊಂದ ರಾಮನ ಕಥೆಯನ್ನ. ಮುಂದಿನ ಕಥೆ ಜೊತೆ ಆದಷ್ಟು ಬೇಗ ಬರ್ತೀನಿ, ಕಾಯ್ತಾ ಇರಿ. ಅಲ್ಲಿ ತನಕ ಬಾಯ್ ಬಾಯ್.